ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ನಾವು ಸದಾ ಚಲನಶೀಲರಾಗಿರಬೇಕು. ಕಾಲ ಎಂದಾದರೂ ನಿಂತದ್ದು ಉಂಟ? ಕಾಲ ಸದಾ ಚಲಿಸ್ತಾ ಇರುತ್ತೆ. ಹಾಗಾಗಿ ಕಾಲಾಯ ತಸ್ಮೈ ನಮಃ. ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹೊಸ ವರ್ಷದ ಶುಭಾಶಯಗಳನ್ನು ಬಹಳ ಸಂತೋಷದಿಂದ ತಮಗೆ ಅರ್ಪಿಸ್ತಾ ಇದ್ದೇವೆ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಆಶಿಸೋಣ. ಯಾಕಂದರೆ ಸದಾ ಜಂಗಮಶೀಲವಾಗಿದ್ದರೆ, ಚಲನಶೀಲವಾಗಿದ್ದರೆ, ಸೃಜನಶೀಲವಾಗಿದ್ದರೆ ಬದುಕಲ್ಲಿ ನಾವು ಏನೆಲ್ಲ ಕನಸನ್ನು ಕಾಣ್ತೇವೆ ಅದನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಕಾರ್ಯಕ್ರಮವನ್ನು ಆರಂಭಿಸೋಣ. ಆದರೆ ನಮ್ಮ ಜೊತೆ ಹೊಸ ವರ್ಷದ ಸಂಭ್ರಮವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಅತಿಥಿಗಳು ಬಂದಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಮೊದಲ ಅತಿಥಿ ಸರ್, ಮೊದಲಿಗೆ ತಮಗೆ ನಮಸ್ಕಾರಗಳು. ಹಾಗೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ವಿಶ್ವಾಸ್ ವಸಿಷ್ಠ. ನಾನು ಮೂಲತಃ ಬೆಂಗಳೂರಿನಲ್ಲೇ ಹುಟ್ಟು ಬೆಳೆದವನು. ಪ್ರಸ್ತುತ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಾನೊಬ್ಬ ಹಾಡುಗಾರ ಕೂಡ. ಸಂಗೀತದಲ್ಲಿ ಬಹಳಷ್ಟು ಒಲವನ್ನು ಇಟ್ಕೊಂಡಿರೋವಂಥನು. ಇದು ನನ್ನ ಪರಿಚಯ ಸರ್. ಬಹಳ ಸಂತೋಷ. ವಿಶ್ವಾಸ್ ವಸಿಷ್ಠ ಹೆಸರು ನಿಜಕ್ಕೂ ವಿಶ್ವಾಸಮಯವಾಗಿಯೇ ಇದೆ. ಇವತ್ತಿನ ಈ ಹಬ್ಬದ ಸಂಭ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಮುಂದಿನ ಅತಿಥಿ. ನಮಸ್ಕಾರ ಸರ್. ದೂರದರ್ಶನದ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಶುಭಾಶಯಗಳು ಸರ್. ನನ್ನ ಹೆಸರು ಓಹಿಲೇಶ್ವರಿ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ. ಆದರೆ ಮೂಲತಃ ನಮ್ಮ ಊರು ಮಾಡನಾಯಕನಹಳ್ಳಿ, ಚಿತ್ರದುರ್ಗ. ಸಂಗೀತಾಭ್ಯಾಸ ಸುಮಾರು 15 ವರ್ಷದಿಂದ ಮಾಡಿಕೊಂಡು ಬಂದಿದ್ದೀನಿ. ಪ್ರಸ್ತುತ ನಾನು ಬೆಂಗಳೂರಿನಲ್ಲಿ ಫುಲ್ ಟೈಮ್ ಮ್ಯೂಸಿಷಿಯನ್ ಆಗಿ ವಿವಿಧ ಕಲಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ಬಹಳ ಸಂತೋಷ ಓಹಿಲೇಶ್ವರಿಯವರೇ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಅತಿಥಿ. ನಿಮಗೆ ನಮಸ್ಕಾರಗಳು. ಹಾಗೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್ ವಸಿಷ್ಠ ಅಂತ. ನಾನು ಸುಮಾರು 15-16 ವರ್ಷಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೇನೆ. ಹಾಗೆ ಇವಾಗ ಹಿನ್ನೆಲೆ ಗಾಯಕನಾಗಿ ಹಾಗೂ ಸಂಗೀತ ನಿರ್ದೇಶಕನಾಗಿ ಚಲನಚಿತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಬಹಳ ಸಂತೋಷ ವಿಕಾಸ್ ವಸಿಷ್ಠ. ಸ್ವಾಗತ ಕಾರ್ಯಕ್ರಮಕ್ಕೆ. ತಾವೆಲ್ಲ ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಆದರೆ ನಿಯಮಗಳನ್ನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಇಲ್ಲಿ ನಾವು ಸ್ಪರ್ಧಿಸ್ತಾ ಇಲ್ಲ ಯಾವುದಕ್ಕೂ. ಹಾಗಾಗಿ ನಿಯಮಗಳನ್ನು ಸದ್ಯಕ್ಕೆ ಪಕ್ಕಕ್ಕೆ ಇಟ್ಟು ಒಂದಷ್ಟು ಮಾತುಕತೆ, ಒಂದಷ್ಟು ಹಾಡು, ಮತ್ತು ಬಂದವ್ರನ್ನ ಬರೀ ಕೈಯಲ್ಲಿ ಕಳಿಸ್ಲಿಕ್ಕಾಗೋದಿಲ್ಲ ಅಲ್ವಾ. ಹಾಗಂತ ಸುಮ್ಮನೆ ಪುಸ್ತಕ ಕೊಡೋ ಪದ್ಧತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಒಂದೆರಡು ತಮಾಷೆಯ ಪ್ರಶ್ನೆಗಳನ್ನು ಕೇಳ್ತೇನೆ, ಉತ್ತರ ಕೊಡಿ. ಖಂಡಿತ. ಪುಸ್ತಕಗಳನ್ನು ಖಂಡಿತ ಕೊಡ್ತೀನಿ. ಪುಸ್ತಕಗಳನ್ನು ತಗೊಂಡು ಮನೆಗೆ ನಾವೆಲ್ಲ ಹೋಗಬಹುದು. ಆಗಬಹುದಾ? ಖಂಡಿತ ಸರ್. ಹಾಂ. ವಿಶ್ವಾಸ್, 2 ದೋಣಿಲಿ ಕಾಲಿಟ್ಕೊಂಡು ಪ್ರಯಾಣಿಸ್ತಾ ಇದ್ದೀರಾ ಅಂತ ಒಂದು ಸಣ್ಣ ಅನುಮಾನ ಆಯಿತು. ಕಂಪ್ಯೂಟರ್ ಕ್ಷೇತ್ರದಲ್ಲಿದ್ದೀನಿ ಅಂತ ಹೇಳಿದ್ರಿ. ಹಾಗೆಯೇ ಸಂಗೀತ ಕ್ಷೇತ್ರದಲ್ಲಿ ತಾವು ಪಯಣಿಸ್ತಾ ಇದ್ದೀರಾ. ಜೀವನಕ್ಕೆ ನೀವು ಕಂಪ್ಯೂಟರ್ ಇಟ್ಕೊಂಡು ಮನಸ್ಸಿಗೆ ಸಂಗೀತವನ್ನು ಮುಂದುವರಿಸಬೇಕು ಆ ಸಂಗೀತ ಕ್ಷೇತ್ರದಲ್ಲಿ ಅಂದ್ಕೊಂಡಿದ್ದೀರಾ, ಅಥವಾ ಮುಂದೆ ಎಂದಾದರೂ ಒಂದು ದಿನ ಸಂಪೂರ್ಣವಾಗಿ ಸಂಗೀತಕ್ಕೆ ಸಮರ್ಪಿಸ್ಕೋಬೇಕು ಅಂತಿದ್ದೀರಾ? ಹೇಗೆ ಆರಂಭವಾಯಿತು ನಿಮ್ಮ ಸಂಗೀತದ ಬದುಕು? ನಿಮ್ಮ ಗುರುಗಳ ಪರಿಚಯ ಸಂಕ್ಷಿಪ್ತವಾಗಿ ತಿಳಿಸಿ. ಖಂಡಿತ ಸರ್.
ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆಯಲ್ಲಿ ಕೂಡ ಒಂದು ಸಂಗೀತದ ವಾತಾವರಣ ಇತ್ತು. ಯಾಕಂದರೆ ನಮ್ಮ ತಂದೆ ತಾಯಿಗೆ ಹಾಡೋದಕ್ಕೆ ಬರಲ್ಲ, ಆದರೆ ಒಂದು ಒಳ್ಳೆಯ ವಾತಾವರಣ ಇತ್ತು, ಸಂಗೀತದ ವಾತಾವರಣ. ಹಾಗಾಗಿ ನನಗೂ ಕೂಡ ನನ್ನ ಅಣ್ಣ ವಿಕಾಸ್ ಅವನು ಮೊದಲು ಸ್ಟಾರ್ಟ್ ಮಾಡಿದ್ದು ಸಂಗೀತವನ್ನು ಕಲಿಯೋದಕ್ಕೆ. ಹಾಗಾಗಿ ನನಗೂ ಕೂಡ ಅದೆಲ್ಲೋ ನಾನು ಕಲಿಬೇಕು, ನಾನು ಹಾಡಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಹುಟ್ಕೋತು. ಹಾಗಾಗಿ ಆ ಹಾಡು ಕೇಳ್ತಾ ಕೇಳ್ತಾ ನನ್ನ ಸುತ್ತಮುತ್ತ ಆ ವಾತಾವರಣ ನನ್ನನ್ನು ಸಂಗೀತದಲ್ಲಿ ಕಂಪ್ಲೀಟಾಗಿ ಮುಳುಗೋ ಥರ ಮಾಡ್ತು. ಸರ್, ನಿಮ್ಮ ನಿಜ ಹೇಳಬೇಕು ಅಂದರೆ ನಾನು ಕೆಲಸಕ್ಕೆ ಸೇರಬೇಕಾದ್ರೂ ಇಲ್ಲ, ಇದು ಸದ್ಯಕ್ಕೆ ಮಾತ್ರ, ನಾನು ಸಂಗೀತದಲ್ಲೇ ಇರ್ತೀನಿ ಅಂದ್ಕೊಂಡೆ ನಾನು ಬಂದೆ. ಆದರೆ ಈಗ ನೀವು ಹೇಳಿದಾಗೆ 2 ದೋಣಿನಲ್ಲೂ ಕಾಲಿಟ್ಟಿದ್ದೀನಿ. ಆದರೆ ಈ ಕ್ಷೇತ್ರದಲ್ಲೂ ನನಗೆ ಅಷ್ಟೇ ಒಂದು ಸಂತಸ ಸಿಗ್ತಾ ಇದೆ ನನ್ನ ಕೆಲಸದಲ್ಲೂ. ಹಾಗಾಗಿ ಮುಂದೊಂದು ದಿನ ಖಂಡಿತವಾಗ್ಲೂ ನಾನು ಸಂಪೂರ್ಣವಾಗಿ ಸಂಗೀತದಲ್ಲೇ ನಾನು ಇರಬೇಕು ಅನ್ನೋ ಒಂದು ಬಹಳ ದೊಡ್ಡ ಹಂಬಲನೇ ಇದೆ ಸರ್. ತಮ್ಮ ಗುರುಗಳು? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಶಾಸ್ತ್ರೀಯ ಸಂಗೀತದಿಂದ ಪ್ರಾರಂಭಿಸಿದ್ದು. ವಿದ್ವಾನ್ ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ ಹಾಗೂ ವಿದ್ವಾನ್ ಶ್ರೀ ಹೊಸಳ್ಳಿ ಅನಂತ ಇವರಿಬ್ಬರ ಹತ್ರ ನಾನು ಶಾಸ್ತ್ರೀಯ ಸಂಗೀತವನ್ನು ಕಲಿತೆ. ಹಾಗೆ ಸುಗಮ ಸಂಗೀತವನ್ನು ಶ್ರೀ ಉಪಾಸನಾ ಮೋಹನ್ ಇವರ ಹತ್ರ ನಾನು ಅಭ್ಯಾಸ ಮಾಡಿದ್ದೀನಿ ಸರ್. ಶಾಸ್ತ್ರೀಯವನ್ನು ಕಲಿತಿದ್ದೀರಿ, ಹಾಗೆ ಭಾವಗೀತೆ ಇತ್ಯಾದಿಗಳು ಲಘು ಸಂಗೀತವನ್ನು ಸಹ ತಾವು ಅಭ್ಯಾಸ ಮಾಡ್ತಾ ಇದ್ದೀರಿ. ಹೌದು. ಬಹಳ ಸಂತೋಷ ವಿಶ್ವಾಸ್. ತಮಗೆ ಅತ್ಯಂತ ಇಷ್ಟವಾದಂಥ ಒಂದು ಹಾಡು ನಮಗಾಗಿ ಹಾಡ್ತೀರಾ? ಖಂಡಿತ ಸರ್. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಸೂರ್ಯನು ಎಲ್ಲೋ ತಾವರೆಯಲ್ಲೋ ನೋಡಲು ಅರಳುವ ಸಡಗರವೇನೋ, ಚಂದಿರನೆಲ್ಲೋ ನೈದಿಲೆಯಲ್ಲೋ ನೋಡಲು ಅರಳುವ ಕಾತರವೇನೋ. ಎಲ್ಲೇ ಇರಲಿ ಹೇಗೆ ಇರಲಿ ನೋಡುವ ಆಸೆ ಏತಕೋ ಏನೋ. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಬಹಳ ಚೆನ್ನಾಗಿ ಹಾಡಿದ್ರೆ ವಿಶ್ವಾಸ್. ಅರ್ಥವತ್ತಾದ ಗೀತೆಯನ್ನು ಹಾಡಿದ್ರೆ ಈ ಜಗತ್ತಲ್ಲಿ ಯಾರೂ ಒಂಟಿ ಇಲ್ಲ, ಒಂಟಿಯಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾವು ಇತರರನ್ನು ಆಶ್ರಯಿಸಿ ಬದುಕಲೇಬೇಕು. ಹಾಗಾಗಿ ತಾವರೆಗೂ ಸೂರ್ಯನಿಗೂ ಸಂಬಂಧ ಇದೆಯಾ ಅಂದರೆ ಖಂಡಿತ ಇದೆ, ಅನುಮಾನವೇ ಇಲ್ಲ. ಹಾಗೆಯೇ ಸೂರ್ಯ ಇದ್ರೇ ಕೇವಲ ತಾವರೆ ಮಾತ್ರ ಅಲ್ಲ, ನಾವು ನೀವು ಬದುಕಿರೋಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲ ಪರಸ್ಪರ ಅವಲಂಬಿತರು. ಇದನ್ನು ಅರ್ಥ ಮಾಡಿಕೊಂಡು ಸ್ವಾರ್ಥವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಮ್ಮ ಬದುಕು ನಿಜಕ್ಕೂ ಸಹನಶೀಲವಾಗಿರುತ್ತೆ. ಓಹಿಲೇಶ್ವರಿ ಅವರೇ ಸರ್, ತಾವು ವೃತ್ತಿ ಪ್ರವೃತ್ತಿ ಎರಡನ್ನೂ ಸಂಗೀತ ಅಂತ ಆರಿಸ್ಕೊಂಡಿದ್ದೇನೆ ಅಂತ ಹೇಳಿದರೆ ನನಗೆ ಸಂತೋಷವಾಯಿತು. ಹಾಗೆ ಎಲ್ಲೋ ಒಂದು ಕಡೆಗೆ ಒಂದು ಸಣ್ಣ ಕಳವಳಕಾರಿ ವಿಷಯ ಆರಂಭ ಆಗ್ತಾ ಇದೆ. ಯಾಕಂದರೆ ವೃತ್ತಿ ಅಂತ ಬಂದಾಗ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ಕಡೆಗೆ ಹಣಕಾಸಿನ ವ್ಯವಹಾರದಲ್ಲಿ ನಿಜವಾದ ಸಂಗೀತಗಾರ ಕಳೆದು ಹೋಗ್ತಾನಾ ಅಂತ ಅನಿಸುತ್ತೆ. ತಮಗೇನು ಅನಿಸುತ್ತೆ? ನಿಜ ಸರ್. ಈ ಒಂದು ಮಟ್ಟಕ್ಕೆ ನಾನು ಇದನ್ನೇ ಪ್ರೊಫೆಷನ್ ಅಂತ ಚೂಸ್ ಮಾಡೋದಕ್ಕೆ ಬಹಳಷ್ಟು ಕಾರಣಗಳು ಇತ್ತು. ಆ್ಯಂಡ್ ನಾನು ಇವಾಗ ಇದನ್ನು ಪ್ರೊಫೆಷ್ನಲ್ ಆಗಿ ತೊಗೊಂಡು ಹೋಗೋದಕ್ಕೂ ನನ್ನದೇ ಆದಂಥ ಒಂದು ಐಡಿಯಾಲಜಿಗಳ ಒಳಗಡೆ ನಾನು ಕಾರ್ಯಗಳನ್ನ ನಾನು ನಡೆಸ್ತೀನಿ. ಈಗ ನನಗೆ ಒಂದು ರೀತಿಯಾದ ಕೆಲಸಗಳು ನನಗೆ ಆ ಒಂದು ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಅಂದಾಗ ನನ್ನ ಐಡಿಯಾಲಜಿಗಳನ್ನ ಅಥವಾ ನನ್ನ ಪ್ರಿನ್ಸಿಪಲ್ಸ್ನ ಬದಿಗಿಟ್ಟು ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ಅದು ಬೇರೆ ಒಂದು ರೀತಿಯಾದ ಕಾರ್ಯಕ್ರಮಗಳಿರಬಹುದು,
ಅಥವಾ ಕೆಲವೊಂದು ಸ್ಟೇಜ್ಗಳಿರ್ಬೋದು, ನನ್ನ ಪರಂಪರೆ, ನನ್ನ ಸಂಸ್ಕೃತಿ, ನನ್ನ ಐಡಿಯಾಲಜಿಯನ್ನು ಕಾಪಾಡಿಕೊಂಡು ಎತ್ತಿ ಹಿಡಿಯುವಂಥ ಕೆಲಸಗಳನ್ನ ಮಾತ್ರ ಮಾಡಿಕೊಂಡು ಹಣದ ಹಿಂದೆ ಹೋಗೋದಕ್ಕಿಂತ ನೆಮ್ಮದಿ ಹಿಂದೆ ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ಸಂತಸ. ನೆಮ್ಮದಿ ಅನ್ನೋದು ನಮ್ಮ ಕೈಯಲ್ಲೇ ಇದೆ, ನಮ್ಮ ಮನಸ್ಸಲ್ಲೇ ಇದೆ. ಖಂಡಿತ. ಹಾಗಾಗಿ ಕಷ್ಟವಾಗಲಾರದು. ಅದರಲ್ಲೂ ಕಲಾವಿದರಿಗೆ, ಅದರಲ್ಲೂ ವಿಶೇಷವಾಗಿ ಗಾಯಕರಿಗೆ ಈ ಒಂದು ಸಾಮರ್ಥ್ಯ ಜನ್ಮತಃ ಇರುತ್ತೆ. ತಮ್ಮ ಗುರುಗಳ ಪರಿಚಯ ಆದರೆ ತುಂಬ ಚೆನ್ನಾಗಿರುತ್ತೆ. ಸರ್, ನನ್ನ ಮೊದಲನೇ ಗುರು ನನ್ನ ಅಜ್ಜಿಯವರು, ಶ್ರೀಮತಿ MC ನೀಲಮ್ಮ ಅವರು. ನನ್ನ ಮನೆಯಿಂದನೇ ನನ್ನ ಮೊದಲನೇ ಪಾಠಶಾಲೆ ಅನ್ನೋದು ನನ್ನ ವಿಷಯದಲ್ಲಿ ತುಂಬ ನಿಜವಾದಂಥ ಸನ್ನಿವೇಶ. ಸೊ ಅಜ್ಜಿಯವರು ಪೂಜೆ ಮಾಡಿಕೊಂಡು ದಾಸರ ಪದಗಳನ್ನ, ವಚನಗಳನ್ನ ಹಾಡ್ತಾ ಇರೋರು. ಅದನ್ನೇ ನನ್ನ ಫಸ್ಟ್ ಫೇಸ್ ಆಫ್ ಲರ್ನಿಂಗ್ ಅಂತ ಆ ಹಾಡುಗಳನ್ನ ಹಾಡ್ಕೊಂಡು ಬಂದೆ. ಸೊ ಹೀಗೆ ಕಾರ್ಯಕ್ರಮಗಳನ್ನ ನೋಡ್ತಾ ನಮ್ಮ ಅಜ್ಜಿಯವರು ಬಹಳ ದೊಡ್ಡ ಅಭಿಮಾನಿ. ಸಂಗೀತ ಕಾರ್ಯಕ್ರಮಗಳನ್ನ ಕೂತ್ಕೊಂಡು ಶಿಸ್ತಾಗಿ ನೋಡೋರು. ಬೇರೆ ಮಕ್ಕಳು ಹಾಡ್ತಾರೆ, ನಮ್ಮ ಮಗು ಯಾಕೆ ಹಾಡಬಾರ್ದು ಅಂತ ಹೇಳಿ ಬೇರೆ ಖಾಸಗಿ ವಾಹಿನಿಗಳಿಗೆ ಅಪ್ಲೈ ಮಾಡಿಸಿ ಅವರ ಖುಷಿಗೋಸ್ಕರ ನಾನು ಕೆಲವೊಂದು ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. 2008ರಲ್ಲಿ ಒಂದು ಬಹಳ ದೊಡ್ಡ ಶೋನ ವಿನ್ನರ್ ಕೂಡ ಆದೆ. ಸೊ ಅಲ್ಲಿಂದ ನನ್ನ ಜರ್ನಿ ಟುವರ್ಡ್ಸ್ ಮ್ಯೂಸಿಕ್ ಕಂಟಿನ್ಯೂ ಆಯಿತು. ಬಟ್ ಅದ್ರ ಜೊತೆಗೆ ನಾನು ಸ್ವಿಮ್ಮಿಂಗ್ ಕೂಡ ಮಾಡ್ತಿದ್ದೆ. ಸೊ ನಾನು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಸರ್, ಮೆಡಲಿಸ್ಟ್ ಕೂಡ. ಸೊ ಒಂದು ಪಾಯಿಂಟಲ್ಲಿ ಸ್ವಿಮ್ಮಿಂಗ ಅಥವಾ ಹಾಡ ಅನ್ನೋದು ಕೂಡ ನನಗೊಂದು ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಸ್ಥಿತಿ ಬಂತು. ಆವಾಗ ನಾನು ಇಲ್ಲ ಮೈಕ್ ಹಿಡ್ಕೊಂಡೆ. ಸ್ವಿಮ್ಮಿಂಗ್ ನ್ಯಾಷನಲ್ ಲೆವೆಲಲ್ಲಿ ನಾನು ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಅಲ್ಲಿಂದ ಮತ್ತೆ ಆಚೆ ಕಡೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು, ಮಹಾಗುರುಗಳ ಹತ್ರ ಅಭ್ಯಾಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಪ್ರಸ್ತುತವಾಗಿ ನಾನು ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಿಂದ ನನ್ನ ಬ್ಯಾಚುಲರ್ಸ್ ಡಿಗ್ರಿಯನ್ನು ಮಾಡಿಕೊಂಡೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ. ಜೊತೆಗೆ ನನ್ನದೇ ಆದಂಥ ಒಂದು ಸ್ಟುಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಕಂಪೋಸಿಂಗ್ ಕೂಡ ಮಾಡ್ತೀನಿ. ನನ್ನದೇ ಆದಂಥ ಹಾಡುಗಳನ್ನ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ತಲುಪಿಸೋವಂಥ ಕೆಲಸ. ಜೊತೆಗೆ ನನ್ನದೇ ಆದಂಥ ಒಂದು ಮ್ಯೂಸಿಕ್ ಸ್ಕೂಲ್ನ ಕೂಡ ನಡೆಸ್ತಾ ಇದ್ದೀನಿ ಸರ್. ಓಹಿಲೇಶ್ವರಿ ಅವರೇ, ಈಜುಗಾರಿಕೆ ದೇಹಕ್ಕೆ, ಸಂಗೀತ ಮನಸ್ಸಿಗೆ. ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಬೇಕಾದ್ರೆ ದೇಹವೆಷ್ಟು ಬೆಳೆಯುತ್ತೋ ಮನಸ್ಸು ಅಷ್ಟೇ ಬೆಳಿಬೇಕು, ಬುದ್ಧಿ ಅಷ್ಟೇ ಬೆಳಿಬೇಕು, ಭಾವ ಅಷ್ಟೇ ಬೆಳಿಬೇಕು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಒಳಗೆ ಇರತಕ್ಕಂಥ ಅಂತರಾತ್ಮ ಆತನಿಗೆ ತೃಪ್ತಿ ಸಿಗಬೇಕು. ನಿಜ ಸರ್. ಹಾಗಾಗಿ ಈಜನ್ನು ಬಿಟ್ಟೆ ಅನ್ನೋ ಬೇಸರ ಎಲ್ಲೂ ಇಣುತ್ತೇ ಇರಲಿ. ಈಗಲೂ ಸಹ ಈಜನ್ನು ಮುಂದುವರಿಸಬಹುದು ನಿಮ್ಮ ಬಿಡುವಿನ ಸಂದರ್ಭದಲ್ಲಿ. ಖಂಡಿತ. ಅದಾದ್ಮೇಲೆ ಈಜಲ್ಲೇ ಒಂದು ಲಯ ಇರುತ್ತೆ. ಹೌದು ಸರ್. ಸಂಗೀತಕ್ಕೆ ಸಮೀಪವಾದಂಥ ಒಂದು ಲಯ ಇರುತ್ತೆ. ಆ ಲಯವನ್ನು ಹುಡುಕ್ತಾ ಹೋಗಿ ನಿಮಗೆ ಹೊಸ ಜಗತ್ತಿನ ದರ್ಶನವಾಗುತ್ತೆ. ಥ್ಯಾಂಕ್ ಯು ಸರ್. ಹೇಳಿ ಓಹಿಲೇಶ್ವರಿ. ಅದಾದ ನಂತರ ನಾನು ಕೋಚಿಂಗ್ಗೆ ನಾನು ಇಳಿದೆ. ಅಂದರೆ ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಬಿಟ್ಟೆ ನಾನು 8th ಸ್ಟ್ಯಾಂಡರ್ಡಲ್ಲಿದ್ದಾಗ. ಬಟ್ ಅದಾದಮೇಲೆ ಸತತವಾಗಿ ನಾನು PUCಯಿಂದ ಅಪ್ ಟು ಕೋವಿಡ್ ಟೈಮ್ವರೆಗೂ ಸುಮಾರು 8 ವರ್ಷಗಳ ಕಾಲ 500ಕ್ಕೂ ಹೆಚ್ಚು ಮಕ್ಕಳು ಮತ್ತು ಮಹಿಳೆಯರಿಗೆ ತರಬೇತಿ ನೀಡೋ ಮೂಲಕ ಅದರಲ್ಲೂ ಸಾರ್ಥಕತೆ ಸಿಗುವಂಥ ಒಂದು ಅವಕಾಶ ನಂದಾಗಿತ್ತು. ಸೊ ಈಗಲೂ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಬಹಳ ಸಂತೋಷ ಓಹಿಲೇಶ್ವರಿ. ತಾವು ದಯವಿಟ್ಟು ನೀವು 2 ದೋಣಿಯಲ್ಲಿ ಕಾಲಿಟ್ಟು ಪ್ರಯಾಣ ಮಾಡ್ತಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ, ಹೇಳೋದೂ ಇಲ್ಲ. ಯಾಕಂದರೆ ತಮ್ಮ ಈಜುಗಾರಿಕೆ ಹಾಗೂ ಗಾಯನ ಎರಡೂ ಒಂದಕ್ಕೊಂದು ಪೂರಕ, ಅವು ಪ್ರತ್ಯೇಕ ಅಲ್ಲ. ಹಾಗಾಗಿ ದಯವಿಟ್ಟು ಮುಂದುವರಿಸಿ. ಬಹಳ ಸಂತೋಷ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು ತಾವು. ಥ್ಯಾಂಕ್ ಯು ಸರ್. ವಿಕಾಸ್ ಅವರನ್ನು ಮಾತಾಡಿಸ್ಬೇಕು ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ಆದರೆ ಅದಕ್ಕೂ ಮೊದಲು ತಮ್ಮ ಕಂಠವನ್ನು ಕೇಳುವ ಆಸೆ. ದಯವಿಟ್ಟು ಒಂದು ಹಾಡು ನಮಗಾಗಿ, ನಿಮಗಿಷ್ಟವಾದದ್ದು. ಖಂಡಿತ. ಹೊಸ ಬೆಳಕು ಚಿತ್ರದ ಕುವೆಂಪು ಅವರು ಒಂದು ಸೊಗಸಾದ ಗೀತೆ. ಹೊಸ ವರ್ಷನ ಪ್ರೀತಿಯಿಂದ ಬರಮಾಡ್ಕೊಳ್ಳುವಂಥ ಸಮಯ. ಈ ಹಾಡು ಎಲ್ಲರಿಗೆ ಡೆಡಿಕೇಟೆಡ್. ತೆರೆದಿದೆ ಮನೆ ಓ ಬಾ ಅತಿಥಿ, ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ, ತೆರೆದಿದೆ ಮನೆ ಓ ಬಾ ಅತಿಥಿ,
ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಆವರೂಪದೊಳು ಬಂದರು ಸರಿಯೇ ಆವವೇಶದೊಳು ನಿಂದರು ಸರಿಯೇ ಆವರೂಪದೊಳು ಬಂದರು ಸರಿಯೇ ಆವವೇಶದೊಳು ನಿಂದರು ಸರಿಯೇ ನೇಸರುದಯದೊಳು ಬಹೆಯ ಬಾ ತಿಂಗಳಂದದಲ್ಲಿ ಬಹೆಯ ಬಾ ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ ಅದ್ಭುತವಾದ ಗೀತೆ, ಅಷ್ಟೇ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ. ಬರೀ ಮನೆಯನ್ನು ಮಾತ್ರ ತೆರೆದರೆ ಸಾಲದು, ಮನವನ್ನೂ ತೆರೀಬೇಕು, ಮತಿಯನ್ನೂ ತೆರೀಬೇಕು. ಎಲ್ಲೋ ಒಂದು ಕಡೆ ಆ ತೆರೆಸುವಂಥ ಶಕ್ತಿ, ಆ ಕೃಪೆ ಯಾವ ರೂಪದಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಖಂಡಿತ ಗೊತ್ತಿಲ್ಲ. ಆದರೆ ಬಂದಾಗ ನಮ್ರತೆಯಿಂದ ಸ್ವಾಗತಿಸಬೇಕಾದದ್ದು ನಮ್ಮ ಕರ್ತವ್ಯ. ಆ ಭಾಗ್ಯ ಎಲ್ಲರ ಬಾಳಲ್ಲೂ ಬರಲಿ ಅಂತ ಆಶಿಸ್ತಾ ನಮ್ಮ ವಿಕಾಸ್ ಅವರನ್ನು ಒಂದೆರಡು ಮಾತುಕತೆ ಆಡಿಸೋಣ. ವಿಕಾಸ್ ಅವ್ರ ಹತ್ರ. ವಿಕಾಸ್ ಅವರೇ, ತಾವು ಗಾಯಕರ ಜೊತೆಗೆ ಸಂಗೀತ ನಿರ್ದೇಶನ ಮಾಡ್ತೇನೆ ಅಂತ ಹೇಳಿದ್ರಿ. ಹೌದು ತಾವು ಎರಡು ದೋಣಿನ ಒಂದೇ ದೋಣಿನ? ಸರ್, ದೋಣಿ ನೀವು ಹೇಳ್ದಂಗೆ ದೋಣಿ ಅನ್ನೋದಕ್ಕಿಂತ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಬೇಕಾದ್ರೆ ಹೇಳ್ಬೋದು. ಬಟ್ ನೀವು ಕೇಳಿದ್ದು ನಿಜ. ನಾನು ಗಾಯಕನಾಗಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡ್ತಾ ಎಸ್ಪೆಷಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಿಂದ ಸ್ಟಾರ್ಟ್ ಮಾಡಿದ್ದು. ನಮ್ಮ ಶಾಸ್ತ್ರೀಯ ಸಂಗೀತನೇ ಹಾಗೆ. ಅದು ನಿಮಗೆ ಒಲಿದ್ರೆ ಅಥವಾ ಅದು ಆ ಜ್ಞಾನ ನಿಮಗೆ ಸಿಕ್ಕಿದ್ರೆ ಎಲ್ಲ ಪ್ರಕಾರದ ಸಂಗೀತ ಅಥವಾ ಎಲ್ಲ ಜಾನರ್ಸ್ ಅಂತ ಏನಂತೀವಿ, ಎಲ್ಲ ಮ್ಯೂಸಿಕ್ಕು ನಿಮಗೆ ಇಷ್ಟ ಆಗ್ತಾ ಶುರುವಾಗುತ್ತೆ. ಸೊ ಹಾಗೂ ನನಗೆ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡ್ತಾ ಚಿಕ್ಕ ವಯಸ್ಸಿಂದನೂ ಏನಾದರೂ ಕ್ರಿಯೇಟಿವ್ ಮ್ಯೂಸಿಕ್ ಮಾಡಬೇಕು, ನನ್ನದೇ ಕಂಪೋಸಿಷನ್ ಇರಬೇಕು, ಏನಾದರೂ ಒಂದು ಹೊಸತನ ಇರಬೇಕು ಅನ್ನೋ ಒಂದು ದಾಹ ಮುಂಚೆಯಿಂದ ಇತ್ತು ಸರ್. ಸೊ ಅದು ಬೆಳೀತಾ ನನಗೆ ಕಂಪೋಸಿಂಗ್ ಕಡೆ ಒಲವು ಸ್ಟಾರ್ಟ್ ಆಯಿತು. ಸೊ ಹಾಡುಗಾರ ಆಗಿರೋದ್ರಿಂದ ನಾನು ಹಾಗೇ ಅದಕ್ಕೆ ಸ್ವಿಚ್ ಆದೆ. ಸೊ ಇವಾಗ ನೀವು ಹೇಳ್ದಂಗೆ ಎರಡನ್ನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ತುಂಬ ಸಂತೋಷ. ನೀವು ರಾಗ ಸಂಯೋಜನೆ ಮಾಡಿದಂಥ ನಿಮಗೆ ಇಷ್ಟವಾದಂಥ ಒಂದು ಹಾಡು? ಖಂಡಿತ ಸರ್. ಈ ಹಾಡು ಧಮಾಕ ಚಿತ್ರದಲ್ಲಿ ನಾನು ಕಂಪೋಸ್ ಮಾಡಿರೋವಂಥ ಹಾಡು. ಒರಿಜಿನಲ್ ಸಿಂಗರ್ಸ್ ಆ್ಯಕ್ಚುಲಿ ಇದು ವಿಜಯ್ ಪ್ರಕಾಶ್ ಅವರು ಹಾಗೆ ಮಾನಸ ಹೊಳ್ಳವರು ಹಾಡಿದ್ದಾರೆ. ಒಂದು ತುಣುಕನ್ನು ನಾನು ನಿಮ್ಮ ಮುಂದೆ ಹಾಡ್ತೀನಿ. ನಾನು ಹೋಗೋಕ್ಕೂ ಮೊದಲು ಒಂದು ಮಾತು ಹೇಳನೆ, ನೀನು ಹೇಳೋಕ್ಕೂ ಮೊದಲು ಕಿವಿ ಮುಚ್ಕೊಂಬಿಡನೆ. ನೀನು ಫ್ರೀಯಾಗಿ ಇದ್ದಾಗೆಲ್ಲ ಫೋನು ಮಾಡನೆ, ನಿನ್ನ ನಂಬರ್ನ ಈಗಲೇ ನಾನು ಬ್ಲಾಕು ಮಾಡನೆ. ಅಯ್ಯೋ ಅದ್ಯಾಕಂಗಾಡಿ ಏನ ಸಾರಿ ಕೇಳನೆ, ನಿನ್ನ ಸಾರಿನ ಮೋರಿಗೆಸ್ದು ತಬ್ಗೊಂಡ್ಬಿಡನೆ. ನಾನು ಹೋಗೋಕ್ಕೂ ಮೊದಲು ಒಂದು ಮಾತು ಹೇಳನೆ. ಸೊಗಸಾಗಿದೆ ವಿಕಾಸ್. ಥ್ಯಾಂಕ್ ಯು ಸರ್. ಗೀತೆ ತುಂಬ ಸಂತೋಷ. ಇನ್ನೂ ಒಂದಷ್ಟು ವಿಚಾರಗಳನ್ನು ಸಂಗೀತದ ಬಗ್ಗೆ ಮಾತಾಡಬೇಕು ಮತ್ತು ಒಂದಷ್ಟು ಹಾಡನ್ನು ಕೇಳಬೇಕು ಅಂತ ಆಸೆ. ಆದರೆ ಸಮಯ ಅನ್ನೋದು ಬೆನ್ತಟ್ಟಿ ಹೇಳ್ತಾ ಇದೆ. ಪುಸ್ತಕಗಳನ್ನು ಕೊಡಬೇಕಪ್ಪ ನೀನು ಅಂತ ಜ್ಞಾಪಿಸ್ತಾ ಇದೆ. ಹಾಗಾಗಿ ಒಂದಷ್ಟು ಪ್ರಶ್ನೆ, ಒಂದಷ್ಟು ಪುಸ್ತಕ ಮತ್ತು ಹಾಡು ಆಗಬಹುದಾ? ವಿಶ್ವಾಸ್, ಮೊದಲ ಪ್ರಶ್ನೆ. ವಿಶ್ವದಲ್ಲಿ ಜನವರಿ 1ರಂದು ಹೊಸ ವರ್ಷವನ್ನು ಆಚರಿಸುವ ಪದ್ಧತಿಯು ಯಾವಾಗ ಅಧಿಕೃತವಾಗಿ ಆರಂಭವಾಯಿತು? ಕ್ರಿಸ್ತಶಕ 46ರಲ್ಲ,
ಕ್ರಿಸ್ತ ಪೂರ್ವ 46ರಲ್ಲ, ಸರ್ ನನಗೆ ಕ್ರಿಸ್ತ ಪೂರ್ವ 40. ಕ್ರಿಸ್ತ ಪೂರ್ವ 46. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾಮಾನ್ಯವಾಗಿ ಕುದುರೆಗಳ ವಯಸ್ಸನ್ನು ಹೇಗೆ ಪತ್ತೆ ಹಚ್ತಾರೆ? ಹಲ್ಲುಗಳನ್ನು ಎಣಿಸೋದ್ರ ಮೂಲಕ, ಇಲ್ಲ ಕುದುರೆಯ ವೇಗವನ್ನು ಅಳೆಯೋದರ ಮೂಲಕ? ಯಾವುದು ಸರಿ? ಸರ್ ಹಲ್ಲುಗಳನ್ನು ಎಣಿಸಿದವರು. ಹಲ್ಲುಗಳನ್ನು ಎಣಿಸೋಣ ಅಂತೀರಾ? ಅದ್ರ ಬಾಯಲ್ಲಿ ಕೈ ಹಾಕ್ಬಿಟ್ಟು ಎಣಿಸ್ಬೇಕು ಅಂದರೆ ನಮ್ಮ ಬೆರಳುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ಮುಂದಿನ ಪ್ರಶ್ನೆ. 7 ಹುಡುಗರು 7 ಹಣ್ಣುಗಳನ್ನು ತಿನ್ನೋಕೆ 7 ನಿಮಿಷ ತಗೋತಾರೆ. 30 ಹುಡುಗರು 30 ಹಣ್ಣನ್ನು ತಿನ್ನೋಕೆ ಎಷ್ಟು ಸಮಯ ತಗೋತಾರೆ? 30 ನಿಮಿಷನ 7 ನಿಮಿಷನ? 7 ನಿಮಿಷ. 7 ನಿಮಿಷ. 30 ಹುಡುಗರು ಸಾಕ 7 ನಿಮಿಷ? ಸಾಕು ಅಂತ ಹೇಳ್ತಾ ಇದ್ದೀರಿ. ನೋಡೋಣ 4ನೇ ಪ್ರಶ್ನೆ. ನೀವು ನೀರಿನ ಮೇಲೆ ಹೇಗೆ ನಡೀತೀರಿ? ನೀರಿನ ಮೇಲೆ ನಡಿಬೇಕಪ್ಪ, ನಡೆಯೋಕ್ಕೆ ಸಾಧ್ಯ ಇದೆ ನಿಮಗೆ, ಆದರೆ ಹೇಗೆ ಅಂತ ನೀವು ವಿವರಿಸಿ ಹೇಳಬೇಕು ನಮಗೆ. ನೀರಿನ ಮೇಲೆ ಕಾಲನ್ನಿಟ್ಟು ನಡೀತಾ ಹೋಗ್ಬೋದು. ಓಹೋ, ಯೋಗ ಶಕ್ತಿಯನ್ನು ಪಡ್ಕೊಂಡು ನೀರಿನ ಮೇಲೆ ನಡ್ಕೊಂಡು ಹೋಗ್ಬಿಡೋದು, ಹೌದಾ? ಸರಿ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಗಣಿತ ನಿಷ್ಪತ್ತಿ, ಗೋಲ್ಡನ್ ರೇಷಿಯೋ ಅಂತ ಒಂದು ಪರಿಕಲ್ಪನೆ ಇದೆ ನಮ್ಮ ಶಿಲ್ಪಶಾಸ್ತ್ರದಲ್ಲಿ. ಈ ಒಂದು ನಿಷ್ಪತ್ತಿಯ ಅನ್ವಯ ಜಗತ್ತಿನ ಸುಂದರಿಯರನ್ನು ನಿರ್ಧರಿಸಿದ್ದಾರಂತೆ ತಜ್ಞರು. ಆ ರೀತಿ ತಜ್ಞರು ನಿರ್ಧರಿಸಿರುವ 10 ಜನರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾಳೆ ಓರ್ವ ಮಹಿಳೆ. ಆಕೆಯ ಚಿತ್ರವನ್ನು ನೋಡೋಣ. ಕಿಮ್ ಕರ್ದಾಶಿಯಾನ್ ಅಥವಾ ಜೋಡಿ ಕೋಮರ್, ಯಾರು ಅಂತ ತಾವು ಹೇಳಬೇಕು. ಆಕೆಯ ಚಿತ್ರವನ್ನು ತೋರಿಸ್ತಾ ಇದ್ದೇವೆ. ಈಕೆ ಜಗತ್ತಿನ ಸರ್ವಶ್ರೇಷ್ಠ ಸುಂದರಿ. ವೈಜ್ಞಾನಿಕವಾಗಿಯೂ ಈಕೆ ಸುಂದರಿಯಂತೆ. ಈಕೆ ಯಾರು? ಸರ್ ಇದು ನನಗೆ ಜೋಡಿ ಕೋಮರ್ ಅಂತ ಅನಿಸ್ತು. ಜೋಡಿ ಕೋಮರ್ ಇರಬಹುದು ಅಂತೀರಾ? ಹೌದು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಗೆ ಉತ್ತರ ಈಗ ಬಂತು. ಕ್ರಿಸ್ತಪೂರ್ವ 46 ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಹೌದು. ಕುದುರೆಯ ಹಲ್ಲುಗಳನ್ನು, ಹಸುವಿನ ಹಲ್ಲುಗಳನ್ನು ಎಣಿಸೋದ್ರ ಮೂಲಕ ಆ ಪ್ರಾಣಿಗಳ ವಯಸ್ಸನ್ನು ನಿರ್ಧಾರ ಮಾಡ್ತೇವೆ. ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದಾಗೆ 7 ನಿಮಿಷ, 30 ನಿಮಿಷ ಅಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದು ಹಣ್ಣು ತಿನ್ನೋಕ್ಕೆ 7 ನಿಮಿಷ ತಗೋತಿದ್ದಾರೆ. 30 ಇರಲಿ 300 ಇರಲಿ, 7 ನಿಮಿಷ ಆಗುತ್ತಲ್ವಾ? ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ನೀರನ್ನು ಮಂಜುಗಡ್ಡೆ ಮಾಡಿಬಿಟ್ರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಎಷ್ಟು ಸರಳ ಅಲ್ವೇ? ಐದನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದಾಗೆ ಜೋಡಿ ಕೋಮರ್. ಉತ್ತರ ಸರಿಯಾಗಿದೆ. ಅಭಿನಂದನೆಗಳು ವಿಶ್ವಾಸ್. ತಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಈಗ ಓಹಿಲೇಶ್ವರಿ 4 ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಓಹಿಲೇಶ್ವರಿ, ಸಿದ್ಧವಾಗಿದ್ದೀರಾ? ಸರ್, ಎಸ್ ಸರ್. ನೀರಿನ ಮೇಲೆ ನಡೆಯೋಕ್ಕೆ ಅದೇ ನಾನು ಯೋಚನೆ ಮಾಡಿದೆ, ಅದೇ ನನಗೆ ಬಂದಿದ್ದಿದ್ರೆ ಏನು ಉತ್ತರ ಕೊಡ್ತಿದ್ದೆ ಅಂತ. ಆಗಲಿ, ಮೊದಲನೇ ಪ್ರಶ್ನೆ ನೋಡೋಣ. ಮೊದಲ ಪ್ರಶ್ನೆ. ಬ್ಯಾಬಿಲೋನಿಯನ್ ಸಂಸ್ಕೃತಿಯ ಜನರು ಹೊಸ ವರ್ಷವನ್ನು ಎಂದು ಆಚರಿಸುತ್ತಿದ್ದರು? ಜನವರಿ ತಿಂಗಳ ಮಧ್ಯಭಾಗದಲ್ಲಿ, ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ? ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ. ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮನುಷ್ಯನು ಬಾಹ್ಯಾಕಾಶದಲ್ಲಿ ಮೊದಲು ಯಾವ ಖಾದ್ಯವನ್ನು ತಿಂದ? ಏನು ತಿಂದ ಅವನು ಮೊದಲು ಅಂತ ಒಂದು ಕುತೂಹಲ. ಸೇಬಿನ ರಸಾಯನವನ್ನು ತಿಂದನ, ಅನಾನಸ್ ರಸಾಯನವನ್ನು ತಿಂದನ? ಸಾಸ್ ಅಂತ ಹೇಳ್ತಾರೆ. ಆ್ಯಪಲ್ ಸಾಸ, ಪೈನಾಪಲ್ ಸಾಸ? ಆ್ಯಪಲ್ ಸಾಸ್. ಆ್ಯಪಲ್ ಸಾಸ್, ವಾವ್, ಚೆನ್ನಾಗಿರುತ್ತಾ? ನನಗೆ ಅದು ಥಿಯರಿ ಯಾಕೆ ಅಂದರೆ ಆಡಮ್ ಅಂಡ್ ಈವ್ ಆ್ಯಪಲ್ ಅನ್ನೋ ಥಿಯರಿನ ಸೈಂಟಿಸ್ಟ್ ಫಸ್ಟ್ ಪರಿಗಣಿಸೋದಾದ್ರೆ ರಾಕೆಟಲ್ಲಿ ಬಹುಶಃ ಆ್ಯಪಲ್. ಎಲ್ಲಿಂದೆಲ್ಲರಿಗೂ ಹೋಗ್ಬಿಟ್ರೆ ನೀವು. ವೈಲ್ಡ್ ಗೆಸ್ ಸರ್. ವೈಲ್ಡ್ ಗೆಸ್. ಆಗಲಿ, ಮುಂದಿನ ಪ್ರಶ್ನೆಗೆ ನೋಡೋಣ. ಮುಂದಿನ ಪ್ರಶ್ನೆ. 2 ಕೈಗಳಲ್ಲಿ 10 ಬೆರಳುಗಳಿವೆ. 10 ಕೈಗಳಲ್ಲಿ ಎಷ್ಟು ಬೆರಳಿವೆ? 150. ತಟ್ಟಂತ ಹೇಳಬೇಕು, ಯೋಚನೆ ಮಾಡಬಾರ್ದು. 50. 100 ಅಲ್ವಾ?
ಅದೇ ತಟ್ಟಂತ ಹೇಳ್ತೇನೆ ಯೋಚನೆ ಮಾಡಕ್ಕೆ. ಎಷ್ಟು? 50 ಸರ್. 50. ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ನಾಲ್ಕನೇ ಪ್ರಶ್ನೆ, ಹಲ್ಲು ಹುಳುಕು ಹಿಡಿಯಲು ಕಾರಣವಾಗುವ ಕಾಟನ್ ಕ್ಯಾಂಡಿ. ನಾವೆಲ್ಲ ತಿಂದಿದ್ದೀವಿ ಕಾಟನ್ ಕ್ಯಾಂಡಿ, ತುಂಬ ಚೆನ್ನಾಗಿರುತ್ತೆ ಹೌದು. ಅಲ್ವಾ? ಆ ಕಾಟನ್ ಕ್ಯಾಂಡಿಯನ್ನು ಒಬ್ಬ ವೈದ್ಯ ಕಂಡುಹಿಡಿದಂತೆ ಆ ವೈದ್ಯ ಯಾರು ಅಂತ ನಾವು ತಿಳ್ಕೋಬೇಕಾಗಿದೆ. ದಯವಿಟ್ಟು ಹೇಳಿ. ಇದು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ವೈದ್ಯರು ಕಂಡುಹಿಡಿದಿದ್ದು ಅನ್ನೋದೇ ನನಗೆ ಒಂದು ಆಶ್ಚರ್ಯ. ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಆಗಲಿ, ಚಿಂತೆ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ, ಗಣಿತ ನಿಷ್ಪತ್ತಿಯ ಗೋಲ್ಡನ್ ರೇಷಿಯೋ ಅನ್ವಯ ಜಗತ್ತಿನ ಸುಂದರಿಯರಲ್ಲಿ ಒಬ್ಬರಾಗಿರುವ ಈಕೆಯನ್ನು ಗುರುತಿಸಿ. ಈಕೆ ಝೆಂಡಾಯಾನ ಜೋರ್ಡಾನ್ ಡನ್ನ ತಿಳ್ಕೋಬೇಕಾಗಿದೆ. ಚಿತ್ರ ಈಗ ಬಂತು. ಉತ್ತರ ಝೆಂಡಾಯ ಅನ್ಸುತ್ತೆ ಸರ್. ಜೋರ್ಡನ್ ಡನ್, ಝೆಂಡಾಯ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬ್ಯಾಬಿಲೋನಿಯನ್, ಮಾರ್ಚ್ ಮಧ್ಯಾವಧಿ. ಉತ್ತರ ಸರಿಯಾಗಿದೆ. ಮಾರ್ಚ್ ತಿಂಗಳಲ್ಲಿ ಅಮಾವಾಸ್ಯೆ ಬರುತ್ತೆ, ವಸಂತ ಋತುವಿನ ಆಗಮನ. ಆವಾಗ ಅವರು ಆಚರಿಸ್ತಾ ಇದ್ರಂತೆ. ಹಾಗಾಗಿ ಪ್ರಕೃತಿಯನ್ನೇ ಆಧರಿಸಿ ಅವರು ಹೊಸ ವರ್ಷವನ್ನು ಆಚರಿಸ್ತಾ ಇದ್ದರು. ಮುಂದಿನ ಪ್ರಶ್ನೆಗೆ ಉತ್ತರ ಈಗ ಬಂತು. ತಾವು ಹೇಳಿದಾಗೆ ಸೇವಿನ ರಸಾಯನವನ್ನೇ ಮೊದಲು ತಿಂದ್ರಂತೆ ಬಾಹ್ಯಾಕಾಶ ಯಾತ್ರಿಗಳು. ಆದರೆ ಎಲ್ಲಿ ಆಡಮ್ಮು, ಎಲ್ಲಿ ಇವು, ಎಲ್ಲಿಯ ಬಾಹ್ಯಾಕಾಶ, ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಲ್ವಾ ಸರ್? ನಿಜ. ಅಂದರೆ ಪೈನಾಪಲ್ ದೊಡ್ಡದಿರುತ್ತೆ, ಹಚ್ಕೊಳ್ಳೋದೆಲ್ಲ ಕಷ್ಟ ಇರ್ಬೋದು. ನಾನು ಈ ಥರ ಯೋಚನೆ ಮಾಡಿದ್ದು. ಆಗಲಿ, ಮುಂದಿನ ಪ್ರಶ್ನೆಗೆ ಉತ್ತರ. 3ನೇ ಪ್ರಶ್ನೆಗೆ ಉತ್ತರ 50. ಕೆಲವರು ಥಟ್ ಅಂತ 100 ಅಂತ ಹೇಳಿಬಿಡ್ತಾರೆ, ಆದರೆ 50 ಸರಿಯಾಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ದಂತ ವೈದ್ಯರು ಕಂಡು ಹಿಡಿದ್ರಂತೆ. ಹಾಗಾಗಿ ಹೆಚ್ಚು ಹೆಚ್ಚು ಕಾಟನ್ ಕ್ಯಾಂಡಿ ತಯಾರು ಮಾಡಿ ಕೊಟ್ಟು ಹಲ್ಲು ಬೇಗ ಹುಳುಕ್ ಹೊಡೆದರೆ ದಂತ ವೈದ್ಯರಿಗೆ ಲಾಭ. 5ನೇ ಪ್ರಶ್ನೆ, ಝೆಂಡಾಯ ಅಂತ ಹೇಳಿದಿರಿ. ಝೆಂಡಾಯ ಉತ್ತರ ಸರಿಯಾಗಿದೆ. ಝೆಂಡಾಯ ಕೋಲ್ಮನ್ ಅಂತ ಈಕೆನ ಕರೀತಾರಂತೆ. ಈಕೆ ಅಮೆರಿಕದಲ್ಲಿ ನಟಿ ಮತ್ತು ಗಾಯಕಿ ಆಗಿದ್ದಾರೆ. ಸ್ಪೈಡರ್ಮ್ಯಾನ್ ಸರಣಿಯ ಚಿತ್ರಗಳು ಬರುತ್ತಲ್ಲ, ಆ ಚಿತ್ರದಲ್ಲಿ ಅಭಿನಯಿಸಿದ್ದಾರಂತೆ ಇವರು. ಎಷ್ಟು ಸರಿ ಉತ್ತರ ಆಯಿತು ಓಹಿಲೇಶ್ವರಿ? 4 ಸರಿ ಉತ್ತರ. 4 ಪುಸ್ತಕ ತಮಗೆ ಕೊಡ್ತಾ ಇದ್ದೀನಿ. ವಸಿಷ್ಠ, ಶುರು ಮಾಡೋಣವಾ? ಹೌದು ಸರ್. ಮೊದಲ ಪ್ರಶ್ನೆ, ಜನವರಿ 1, 1803ರಲ್ಲಿ ಯಾವ ದೇಶವು ಸ್ವಾತಂತ್ರ್ಯವನ್ನು ಪಡೆಯಿತು? ಜನವರಿ 1 ಸ್ವಾತಂತ್ರ್ಯ ದಿನೋತ್ಸವ, ಹೊಸ ವರ್ಷ ಒಟ್ಟೊಟ್ಟಿಗೆ ಆಚರಿಸ್ತಾರಂತೆ. ಹೈಟಿ ದೇಶವ, ನಿಕರಾಗುರ ದೇಶವ? ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ ಸರ್, ಬಟ್ ಹೈಟಿ ಅಂತ ಅನ್ನಿಸ್ತಾ ಇದೆ. ಹೈಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವು ನಿಮ್ಮ ವಿಧವೆಯ ತಂಗಿಯನ್ನು ಕಾನೂನುಬದ್ಧವಾಗಿ ಮದುವೆಯಾಗಲು ಸಾಧ್ಯವಿದೆಯೇ? ಸಾಧ್ಯವಿದೆ, ಸಾಧ್ಯವಿಲ್ಲ ಅಂತ 2 ಉತ್ತರ ಇದೆ. ಯಾವ ಉತ್ತರ ಸರಿ? ಸಾಧ್ಯವಿದೆ ಅನ್ಕೋತಿ. ಸಾಧ್ಯವಿದೆ ಅಂತ ಹೇಳ್ಕೊತಿದ್ದೀರಾ. ಆಗಲಿ, ಮುಂದಿನ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ, 30ನ್ನು ಅರ್ಧದಿಂದ ಭಾಗಿಸಿ ಅದಕ್ಕೆ 10ನ್ನು ಸೇರಿಸಿದ್ರೆ ಎಷ್ಟು ಉತ್ತರ ದೊರೆಯುತ್ತೆ? 25 ದೊರೆಯುತ್ತಾ, 70 ದೊರೆಯುತ್ತಾ? ಸ್ವಲ್ಪ ಸಣ್ಣ ತಲೆನೋವಿನ ಕೆಲಸ. ಸರ್, ಶಬ್ದಗಳನ್ನು ಅರ್ಥ ಮಾಡ್ಕೋಬೇಕು. 25 25 ಇರಬೇಕು ಅಂತೀರಾ? ಇಲ್ಲ, 30ನ್ನು ಅರ್ಧದಿಂದ ಭಾಗಿಸಿ 30ನ್ನು ಅರ್ಧ 25 ಸರ್. 25 ಖಚಿತವಾಗಿ 100ಕ್ಕೆ 100ರಷ್ಟು. 100ಕ್ಕೆ 99ರಷ್ಟು. ಆಗಲಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಮಾನದಲ್ಲಿರುವ ಬ್ಲ್ಯಾಕ್ ಬಾಕ್ಸಿನ ಬಣ್ಣ ಯಾವುದು? ಬ್ಲ್ಯಾಕ್ ಬಾಕ್ಸ್, ಅದರ ಬಣ್ಣ. ಬ್ಲ್ಯಾಕ್ ಬಾಕ್ಸ್ ಕಪ್ಪಂತೂ ಇರೋಲ್ಲ ಅನ್ಕೋತೀನಿ. ಕಪ್ಪಿರ್ಲಿಕ್ಕೆ ಸಾಧ್ಯ ಇಲ್ವಾ? ಮತ್ತೆ ಬ್ಲ್ಯಾಕ್ ಬಾಕ್ಸ್ ಅಂತ ಕರಿತೀವಿ. ಸರ್, ನನಗೆ ಕೆಂಪು ಅನ್ನಿಸ್ತು. ಕೆಂಪು. 5ನೇ ಪ್ರಶ್ನೆ ಈಗ ಬಂತು. ಜಗತ್ತಿನ ಸುಂದರಿಯರು ಬೆಲ್ಲಾ ಹಾದಿದ್ ಅಥವಾ ಏರಿಯಾನಾ ಗ್ರಾಂಡೆ
ಯಾರು ಅಂತ ತಿಳ್ಕೊಬೇಕಾಗಿದೆ. ಈಗ ಬಂತು ಚಿತ್ರ. ಯಾರಿರಬಹುದು? ಸರ್ ಬೆಲ್ಲ ಹಾಡಿ ನೀವು ಸೌಂದರ್ಯ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತ ಕಾಣುತ್ತೆ, ಅದಕ್ಕೆ ಇಷ್ಟು ಸಮಯ ತಗೊಂಡ್ರೆ. ಯಾರಿರಬಹುದು? ಬೆಲ್ಲ ಹಾದಿದ್ದಿರ್ಬೋದು. ಬೆಲ್ಲ ಹಾದಿದ್ ಇರಬಹುದು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಉತ್ತರ ಹೈಟಿ. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಹೇಗಪ್ಪ ಸಾಧ್ಯವಾಗುತ್ತೆ? ನೀವು ನಿಮ್ಮ ವಿಧವೆ ಅಂದರೆ ಏನರ್ಥ? ನೀವು ಸತ್ತೋಗಿದ್ದೀರಿ. ಬದುಕಲ್ಲಿ ಪ್ರತಿಯೊಂದು ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಜನ ಹೇಗೆ ಹಳ್ಳಕ್ಕೆ ಬೀಳಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕರೆಕ್ಟ್. ಸತ್ತು ಹೋಗಿದ್ದೀರಾ, ಹಾಗಾಗಿ ಹೇಗೆ ಮದುವೆ ಆಗ್ಲಿಕ್ಕೆ ಸಾಧ್ಯ? ವೆರಿ ಗುಡ್ ಅಲ್ವೇ? ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 70 ಆಗುತ್ತೆ. 30ನ್ನು ಅರ್ಧ ಅಂತ ಹೇಳ್ತಂದರೆ 30ರ ಅರ್ಧ ಅಂತ ಭಾವಿಸ್ಬೇಕಾ? ಇಲ್ಲ, ಅರ್ಧ 0.5. 0.5ಇಂದ ನೀವು 30ನ್ನು ಭಾಗಿಸಿದ್ರೆ 60 ಬರುತ್ತೆ. ಅದಕ್ಕೆ 10ನ್ನು ಕೂಡಿದ್ರೆ 70 ಆಗುತ್ತೆ. ಹಾಗಾಗಿ ಪ್ರಶ್ನೆಗಳನ್ನು ಓದುವಾಗ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೇಳ್ತೇನೆ, ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಾಗ ದಯವಿಟ್ಟು ಓದಿ ಅರ್ಥ ಮಾಡಿಕೊಳ್ಳಿ, ಏನು ಬರೀಬೇಕು ಅಂತ ನಿರ್ಧರಿಸ್ಬಿಟ್ಟು ಆಮೇಲೆ ಬರೆಯೋಕ್ಕೆ ಪ್ರಯತ್ನ ಪಡಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಿತ್ತಳೆ ಬಣ್ಣ, ಬ್ಲ್ಯಾಕ್ ಬಾಕ್ಸ್ನ ನಿಜವಾದ ಬಣ್ಣ ಕಿತ್ತಳೆ ಬಣ್ಣ ಇದೆ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ತಾವು ಹೇಳಿದಾಗೆ ಬೆಲ್ಲ ಹಾದಿದ್ ಉತ್ತರ ಸರಿಯಾಗಿದೆ. ಈಕೆ ಸೂಪರ್ ಮಾಡೆಲ್ ಆಗಿದ್ದಾಳಂತೆ. ಈಗ ನಮ್ಮ ಅತಿಥಿಗಳಿಗೆ ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಮೊದಲು ವಿಶ್ವಾಸ್ ವಸಿಷ್ಠ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಬದುಕಲ್ಲಿ ತಮಗೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ವರ್ಷದಲ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಓಹಿಲೇಶ್ವರಿ ಅವರಿಗೂ ಸಹ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದೇಹ ಮನಸ್ಸು ಎರಡನ್ನೂ ಬೆಳೆಸ್ತಾ ಮುಂದುವರಿರಿ, ಎಲ್ಲ ಗುರಿಗಳನ್ನು ತಲುಪಿ ಅಂತ ಆಶಿಸ್ತಾ ಇದ್ದೇನೆ. ನಮ್ಮ ಬೆಲ್ಲ ಹಾದಿದ್ ಜನರಲ್ಲಿ ಇರ್ತಕ್ಕಂಥ ಸಿಹಿಯನ್ನು ಗುರುತು ಹಿಡಿಯೋ ಶಕ್ತಿ ತಮಗಿದೆ ಅಂದರೆ ನಾವೆಲ್ಲ ಖುಷಿ ಪಡುವಂಥ ವಿಚಾರ. ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ನನ್ನ ಪರವಾಗಿ, ನಮ್ಮ ಅತಿಥಿಗಳ ಪರವಾಗಿ, ನಮ್ಮ ಕೇಂದ್ರದ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.